ಬೆಳಗಾವಿಯಲ್ಲಿ ನಡೆದಂತಹ ಬಿಜೆಪಿಯ ಬೃಹತ್ ಸಮಾವೇಶದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ನೇಹಾ ಹತ್ಯೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಭಾಷಣದಲ್ಲೇ ನೇಹಾ ಹತ್ಯೆ ಪ್ರಕರಣದ ಕುರಿತಂತೆ ಪ್ರಸ್ತಾಪ ಮಾಡಿರುವಂಥದ್ದು. ಇನ್ನು ಈ ಕುರಿತಂತೆ ನೇಹಾ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಬೆಳಗಾವಿಯಲ್ಲಿ ತಾವು ಗಮನಿಸಿರ್ಬೋದು, ಬಿಜೆಪಿಯ ಬೃಹತ್ ಒಂದು ಸಮಾವೇಶದಲ್ಲಿ ಪ್ರಧಾನಿ ಮೋದಿಯವರು ನೇಹಾ ಅವರ ಹತ್ಯೆ ಕುರಿತಂತೆ ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್? ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಗೆ ಅವ್ರಿಗೆ ಮತ್ತು ಎಲ್ಲ ಅನೇಕ ಮಂತ್ರಿಗಳು ಕೂಡ ನನ್ನ ಆ ಒಂದು ವೇದಿಕೆಯಲ್ಲಿ ಕೂಡ ಈ ಒಂದು ಹತ್ಯೆ ಪ್ರಕರಣ ಕೂಡ ಅವರು ಗಂಭೀರವಾಗಿ ತಗೊಂಡು ಪ್ರಸ್ತಾವ ಮಾಡಿದ್ದಕ್ಕೆ ದೇಶದ ಪ್ರಧಾನಮಂತ್ರಿಗೆ ಮತ್ತು ಎಲ್ಲ ಒಂದು BJP ಕಾರ್ಯಕರ್ತರಿಗಿರ್ಬೋದು, ಅನೇಕ ಎಲ್ಲ ರಾಜಕೀಯ ಧುರೀಣರಿಗೆ ಕೂಡ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಅದರ ಜೊತೆಗೆ ಮೋದಿಜಿಯವರು ತಮ್ಮ ಭಾಷಣದಲ್ಲಿ ಮತ್ತು ಈ ಒಂದು ಪ್ರಕರಣ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡು ಪ್ರಸ್ತಾವ ಮಾಡ್ಯಾರಂದರೆ ನಮಗೂ ಕೂಡ ಎಲ್ಲೇ ನ್ಯಾಯ ಸಿಗ್ಬೋದು, ಅಥವಾ ಈ ಒಂದು ಪ್ರಕರಣ ಭಾಳ ಗಂಭೀರವಾಗಿ ತೊಗೊಂಡಾರಂದ್ರೆ ಇದಕ್ಕೆ ಇತ್ತೀಚೆಗೆ ಆಡ್ತಾರ ಅಂಥೇಳಿ ನಂಬಿಕೆ ಇದೆ. ಇದು ಎಲ್ಲ ಕೂಡಿದ್ದು ನಮ್ಮ ಮಾಧ್ಯಮಿತರ ಹೋರಾಟ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡಿ ಆ ಒಂದು ಸಂದೇಶಕ್ಕೆ ಅವರು ಕೂಡ ಹೆಸರನ್ನು ತಗೊಂಡಿದ್ದಕ್ಕೆ ನನಗೂ ಕೂಡ ಭಾಳ ಹೆಮ್ಮೆ ಅನಿಸ್ತದೆ. ನಮ್ಮ ಕುಟುಂಬದ ವತಿಯಿಂದ ನರೇಂದ್ರ ಮೋದಿಜಿಯವರಿಗೆ ಅದನ್ನು ನನ್ನ ಕೃತಜ್ಞತೆ ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ಒಂದು ಕಡೆ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಾದ್ಯಂತ ಅಷ್ಟೇ ಅಲ್ಲ, ದೇಶದಾದ್ಯಂತ ಒಂದು ಉಗ್ರವಾದಂಥ ಹೋರಾಟಗಳು ನಡೀತಾ ಇದ್ದಾವೆ. ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳಿ ಬರ್ತಾ ಇದೆ. ಅದೇ ರೀತಿ ಇವತ್ತು ಮೋದಿಯವರು ಭಾಷಣ ಮಾಡ್ತಾ ಹೇಳಿದರು, ಕಾಂಗ್ರೆಸ್ ಈ ಒಂದು ವಿಚಾರದಲ್ಲಿ ತುಷ್ಟೀಕರಣವನ್ನು ಅನುಸರಿಸ್ತು ಅಂತಕ್ಕಂಥ ವಿಚಾರವನ್ನು. ಈಗಾಗಲೇ ಮೋದಿಜಿಯವರು ನಮ್ಮ ಈ ಒಂದು ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಅವರು ತನಿಖೆ ನಡೆಸಿದ್ದಾರೆ. ನ್ಯಾಯ ಕೊಡಿಸುವ ಅನ್ನೋ ಧೈರ್ಯ ಕೂಡ ತುಂಬಿದ್ದಾರೆ. ಎಲ್ಲ ಶಕ್ತಿ ತುಂಬಿದ್ದೇ ನಮ್ಮ ಹೋರಾಟಗಾರರ ಹೊತ್ತಿಂದ. ಇವತ್ತು ಎಲ್ಲರೂ ಕೂಡ ಇಡೀ ದೇಶವ್ಯಾಪ್ತಿ, ಇಡೀ ನಮ್ಮ ನಗರ, ರಾಜ್ಯ ಮತ್ತು ದೇಶ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೂಡ ಹೋರಾಟ ನಡೀತಾ ಇದೆ. ಅದೇ ಒಂದು ಶಕ್ತಿಯಿಂದ ಎಲ್ಲರೂ ಕೂಡ ರಾಜಕೀಯ ಪಕ್ಷದವರು ಎಚ್ಚೆತ್ತಿ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಸೂಚಿಸ್ತಾರೆ. ಮತ್ತು ಈ ಪ್ರಕರಣ ಕೂಡ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಅದರಿಂದ ಖಂಡಿತ ಅವನಿಗೆ ನಮ್ಮ ಬೇಡಿಕೆ ಅವನಿಗೆ ಗಲ್ಲಿಗೆ ಆಗಿಸೋ ತನಕನೂ ನಮ್ಮ ಹೋರಾಟ. ಎಲ್ಲ ಹೋರಾಟಗಾರರು ಕೂಡ ಅದೇ ಆಸೆ ಇದೆ, ನಮ್ಮದು ಅದೇ ಆಸೆ ಇದೆ. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತೈತೆ ಅಂಥೇಳಿ ಎಲ್ಲ ಹೋರಾಟ ಪರವಾಗಿ ನಾನು ಎಲ್ಲ ರಾಜಕೀಯ ಮುಖಂಡರಿಗೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಸಂದೇಶ ಹೇಳೋಕ್ಕೆ ಇಚ್ಛಪಡ್ತೀನಿ. ಈಗ ಒಂದು ಕಡೆ CID ತನಿಖೆ ಸಾಕಷ್ಟು ಚುರುಕುಗೊಳ್ತಾ ಇದೆ. ದಿನೇ ದಿನೇ ಒಂದು ಸಾಕಷ್ಟು ಆಯಾಮಗಳಲ್ಲಿ ಆರೋಪಿಯನ್ನು ಒಂದು ತನಿಖೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ CIDಯಿಂದ ತನಿಖೆ ಏನು ಮಾಡ್ತಾ ಇದ್ದಾರೆ, ಇದು ತಮ್ಮ ಮಗಳ ಸಾವಿಗೆ ನ್ಯಾಯ ತಂದುಕೊಡುತ್ತೆ ಅಂತಕ್ಕಂಥ ಭರವಸೆ ಇದೆಯಾ ತಮಗೆ? ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ, ಹಸ್ತಾಂತರ ಮಾಡಿದ್ದಾರೆ CIDಗೆ. ಆದ್ದರಿಂದ ಈಗ ಅವ್ರದ್ದೇ ಆದ ಆ್ಯಂಗಲ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಯಾವ ರೀತಿ ಕೆಲಸ ಮಾಡಬೇಕು, ನ್ಯಾಯಾಧೀಶರ ಮುಂದೆ ತೊಗೊಂಡು ಬಂದು ಕೆಲವೊಂದು ಅವ್ರು ಮಾಡ್ತಾಯಿದ್ದಾರೆ. ನಿಷ್ಪಕ್ಷವಾಗಿ ತನಿಖೆ ಆಗಲಿ ಅನ್ನೋದು ಒಂದೇ ಬೇಡಿಕೆ ಮಾಡ್ತಾಯಿದ್ದಾರೆ ಅನ್ನೋ ಕೂಡ ಮಾಹಿತಿ ಬರ್ತಾಯಿದೆ. ಅದರಿಂದ ಆ ವರದಿ ಬಂದ ನಂತರ ಎಲ್ಲ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಪ್ರೆಸ್ ಮೀಟನ್ನು ಕರೆದು ನಾನು ತಿಳ್ಸೋಕೆ ಇಚ್ಛಪಡ್ತೇನೆ ಅಂಥೇಳಿ ಮಾಧ್ಯಮ ಮಿತ್ರರಿಗೆ ಹೇಳೋಕ್ಕೆ ಇಚ್ಛಪಡ್ತೇನೆ. ಇದಿಷ್ಟು ನೇಹಾ ತಂದೆ ನಿರಂಜನ್ ಹಿರೇಮಠ ಅವರ ಮಾತು. ಒಂದು ಕಡೆ ಇವತ್ತು ಬೃಹತ್ ಒಂದು ಸಮಾವೇಶದಲ್ಲಿ ನರೇಂದ್ರ ಮೋದಿಯವರು ನನ್ನ ಮಗಳ ಪ್ರಕರಣದ ಬಗ್ಗೆ ಏನು ಪ್ರಸ್ತಾಪ ಮಾಡಿದ್ದಾರೆ, ಇದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ CID ತನಿಖೆ ಸಾಕಷ್ಟು ಆಯಾಮಗಳಲ್ಲಿ ಒಂದು ತನಿಖೆ ನಡೀತಾ ಇದೆ. ಈ ತನಿಖೆಯಿಂದ ನನ್ನ ಮಗಳಿಗೆ ಸೂಕ್ತವಾದಂಥ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ನನಗೂ ಮತ್ತು ನನ್ನ ಕುಟುಂಬಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ನಿರಂಜನ್ ಹಿರೇಮಠ ಅವರು ಹೇಳ್ತಾ ಇದ್ದಾರೆ.
ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.